ಹೈಕೋರ್ಟ್ ನ್ಯಾಯಮೂರ್ತಿಗಳನ್ನ ವಿಚಾರಣೆಗೆ ಒಳಪಡಿಸುವ ಅಧಿಕಾರ ತಮಗಿದೆ ಅಂತ ಲೋಕಪಾಲ್ ನೀಡಿದ್ದ ತೀರ್ಪಿಗೆ ಸುಪ್ರೀಂ ಕೋರ್ಟ್ ತಡೆಯಾಜ್ಞೆ ನೀಡಿದೆ. ಈ ಆದೇಶ ತೀರಾ ವಿಚಲಿತ ಮಾಡುವ ಸಂಗತಿ ಮತ್ತು ಅಪಾಯದಿಂದ ಕೂಡಿದೆ ಅಂತ ಸುಪ್ರೀಂ ಕೋರ್ಟ್ ವ್ಯಾಖ್ಯಾನಿಸಿದೆ. ಇದು ನ್ಯಾಯಾಂಗದ ಸ್ವಾತಂತ್ರ್ಯಕ್ಕೆ ಸಂಬಂಧಿಸಿದಂತಹ ಮಹತ್ವದ ವಿಚಾರ. ಆಪಾದನೆ ಕೇಳಿ ಬಂದ ನ್ಯಾಯಮೂರ್ತಿಯ ಹೆಸರನ್ನ ಬಯಲು ಮಾಡಬೇಡಿ ಅಂತ ದೂರುದಾರರಿಗೆ ಸುಪ್ರೀಂ ಕೋರ್ಟ್ ಸೂಚಿಸಿದೆ. ಕೇಂದ್ರ ಸರ್ಕಾರ ಲೋಕಪಾಲ್ ರಿಜಿಸ್ಟ್ರಾರ್ಗೆ ನೋಟಿಸ್ ಕಳಿಸಿದೆ. ಹೈಕೋರ್ಟ್ 1ರ ಹೆಚ್ಚುವರಿ ನ್ಯಾಯಮೂರ್ತಿ ವಿರುದ್ಧ ಕೇಳಿಬಂದ 2 ದೂರುಗಳನ್ನು ಲೋಕಪಾಲ್ ವಿಚಾರಣೆ ನಡೆಸಿದೆ. ಒಂದು ಕ್ಲಾರಿಟಿ ಬೇಕಷ್ಟೇ. ಇದಕ್ಕೆ ದೊಡ್ಡ ಸಮಸ್ಯೆ ಅಲ್ಲ ಇದು ಆ್ಯಕ್ಚುಲಿ, ಬಟ್ ಅದೊಂದು ಕ್ಲಾರಿಟಿ ಬೇಕು. ಲೋಕಪಾಲ್ ತನ್ನ ಅಧಿಕಾರವನ್ನು ಯಾವ ರೀತಿ ವಿಮರ್ಶೆ ಮಾಡಿಕೊಂಡು ಅವರು ಈ ರೀತಿಯ ತೀರ್ಮಾನಕ್ಕೆ ಬಂದಿದ್ದಾರೆ ಅದನ್ನು ನೋಡಿ ಅದಕ್ಕೆ ಬೇಕಾದಂಥ ತಿದ್ದುಪಡಿ ರೂಪದ ಕ್ಲಾರಿಟಿಯೋ ಅಥವಾ ಇಲ್ಲ ಎಂಬುದನ್ನು ತೀರ್ಮಾನ ಮಾಡ್ಕೋಬೇಕು. ಬಟ್ ಮೂಲ ಆಶಯ ಲೋಕಪಾಲ್ ಅದೇ ಅಲ್ವಾ ಸರ್? ಏನು ಈಗ ಎಲ್ಲರ ಪ್ರಶ್ನಾತೀತರು ಯಾರೂ ಇಲ್ಲ ಅನ್ನೋ ರೀತಿಯಲ್ಲಿ ಲೋಕಪಾಲನ್ ಪ್ರಶ್ನಾತೀತರು ಮಾಡೋಕ್ಕಾಗತ್ತಾ? ಹೂ ಇಸ್ ಲೋಕಪಾಲ್? ಮೇಲಿಂದ ಇಳಿದು ಬಂದಿದ್ದ ಬ್ರಹ್ಮನ ತಮ್ಮನ? ಇಲ್ಲ. ಬ್ರದರ? ಖಂಡಿತ ಇಲ್ಲ. ಮತ್ತೆ ಹೂ ಇಸ್ ಹಿ? ಹೌ ಡು ಐ ನೋ? ಬ್ಯಾಲೆನ್ಸ್ ಆಫ್ ಚೆಕ್ಸ್ ಅಂಡ್ ಬ್ಯಾಲೆನ್ಸಸ್ ಬೇಕಾಗಿದೆ. ಹೈಕೋರ್ಟಿನ ನ್ಯಾಯಮೂರ್ತಿಗಳನ್ನ ನೇಮಕ ಮಾಡಿದ ನಂತರ ತೆಗಿಬೇಕು ಅನ್ನೋದಾದ್ರೆ, ಅಂದರೆ ಪರ್ಮನೆಂಟ್ ಆದಂಥ ನ್ಯಾಯಮೂರ್ತಿಗಳನ್ನ ತೆಗಿಬೇಕು ಅನ್ನೋದಾದರೆ ಪಾರ್ಲಿಮೆಂಟಲ್ಲಿ 2/3 ಮೆಜಾರಿಟಿ ಬೇಕು. ತಮಾಷೆ ಅನ್ಕೊಂಡಿದ್ದೀರಾ? ಪಾರ್ಲಿಮೆಂಟಲ್ಲಿ ಬೇಕದಕ್ಕೆ ಅಭಿಯೋಗ ಆಗಬೇಕು, ಇಂಪೀಚ್ಮೆಂಟ್ ಆಗಬೇಕು, ಅವ್ರನ್ನ ತೆಗಿಬೇಕು ನೀವು ಅಂತ. ತೆಗಿಯೋಕ್ಕಾಗಲ್ಲ ನಿಮ್ಮ ಕೈಯಲ್ಲಿ. ಏನಿದ್ದೀನಿ ಕ್ಲರ್ಕ್ ಕೆಲಸ ಅಂದ್ಕೊಂಡಿದ್ದೀರಾ? ಬೆಳಗ್ಗೆ ಡಿಸ್ಮಿಸ್ ಮಾಡಿ ಸಸ್ಪೆಂಡ್ ಮಾಡಿಬಿಟ್ಟು ಕಳಿಸ್ಬಿಡ್ತೀನಿ ಇನ್ನಕ್ಕೆ ನೀವು. ಎಸ್, ಹಂಗಲ್ಲ. ಹಾಗೆ ಪಾರ್ಲಿಮೆಂಟ್ ತೆಗಿಬೇಕು, ಆ ರೀತಿ ಮೆಜಾರಿಟಿನಲ್ಲದುವೆ ತೆಗಿಬೇಕು ಅನ್ನೋವಾಗ ಲೋಕಪಾಲ್, ವಿಚ್ ಈಸ್ ನಥಿಂಗ್ ಬಟ್ ಎ ಪಾರ್ಲಿಮೆಂಟ್ ಕ್ರಿಯೇಷನ್, ಕ್ಯಾನ್ ಇಟ್ ಸಿಟ್ ಓವರ್ ಎ ಜಡ್ಜ್ ಲೈಕ್ ದಟ್? ಹೈಕೋರ್ಟ್ ಜಡ್ಜ್ ಮೇಲೆ ಹಂಗೆ ಕೂರ್ಲಿಕ್ಕೆ ಬರಲ್ಲ. ಓಕೆ, ಕೂರಬಾರ್ದು, ರಾದರ್ ಹಂಗೆ ಆಗಬಾರ್ದು. ಬಿಕಾಸ್ ಯು ಆರ್ ಆನ್ ಎನ್ ಎಕ್ಸಿಕ್ಯೂಟಿವ್ ಪೋಸ್ಟ್. ಓಕೆ, ನೀವು ಕೂರಬಾರ್ದಂಗೆ. ಯು ಆರ್ ನಾಟ್ ಆನ್ ಎ ಜುಡಿಷಿಯಲ್ ಪೋಸ್ಟ್. ಇಟ್ಸ್ ಎ ಕ್ವಾಸಿ ಜುಡಿಷಿಯಲ್. ಒಪ್ಕೋತೀನಿ ನಾನು ಬೇಕಾದ್ರೆ. ಫುಲ್ಲಿ ಜುಡಿಷಿಯಲ್ ಅಲ್ಲ. ಯು ಆರ್ ನಾಟ್ ಅನ್ಚಾಲೆಂಜಬಲ್. ಹಾಗಿದ್ರೆ ಡಿಸ್ಟ್ರಿಕ್ಟ್ ಜಡ್ಜ್ಗಳನ್ನು ಲೋಕಾಯುಕ್ತ ತೆಗಿಬೋದಾ ನಾಳೆ? ಅವ್ರ ವ್ಯಾಪ್ತಿಗೆ ಬಂದಂಗೆ ಲೆಕ್ಕಾಚಾರ ತೆಗೆದು ಬಿಡ್ತೀರಾ ಡಿಸ್ಟ್ರಿಕ್ಟ್ ಜಡ್ಜ್ಗಳನ್ನ? ನಾನು ದಿಸ್ ಈಸ್ ಅನ್ಫೇರ್. ಐ ಡೋಂಟ್ ನೋ. ಸುಪ್ರೀಂ ಕೋರ್ಟು ಇದು ಕಳವಳಕಾರಿ, ಆತಂಕಕಾರಿ ಅಂತೆಲ್ಲ ಹೇಳ್ತಾರೆ. ಸಿಂಪ್ಲಿ ಇಟ್ ಶುಡ್ ಹ್ಯಾವ್ ಡಿಸ್ಮಿಸ್ಡ್ ಇಟ್ ಅಪ್ಪ. ಡಿಸ್ಮಿಸ್ ಮಾಡಕ್ಕೆ ನನಗೆ ಅರ್ಥನೇ ಆಗಿಲ್ಲ ಯಾತಕ್ಕೆ ಅದಕ್ಕೆ ಅಷ್ಟೊಂದು ಟೈಮ್ ಕೊಟ್ಟಿದ್ದಾರೋ 21ನೇ ತಾರೀಕುವರೆಗೆ. ಎಸ್